ಹೆಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ E&C ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ಅಂತ ಕೂಡ ಮಾಡಿದ್ದೀನಿ. ನಮ್ಮ ಪ್ಲೇಲಿಸ್ಟಲ್ಲಿ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೀನಿ. ಯಾವ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ ಎಷ್ಟು ಸಲ ಕೇಳಿದ್ದಾರೆ ಅವೆಲ್ಲ ಮಾಡಿದ್ದೀನಿ. ಅದರದ್ದು ಆನ್ಸರ್ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ರೆಫರೆನ್ಸಿಗೆ ನಾನು ಏಪ್ರಿಲ್-ಮೇ 2024 ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡಬಹುದು ಸೆಕ್ಷನ್ 1ನಲ್ಲಿ ಆಲ್ರೆಡಿ ರಿಪೀಟೆಡ್ ಕ್ವಶನ್ಸಲ್ಲಿ ಅಗೇನ್ ಡಿಜಿಟಲ್ ಸಿಗ್ನಲ್ ಆ್ಯಂಡ್ ಅನಲಾಗ್ ಸಿಗ್ನಲ್ ಡಿಫ್ರೆನ್ಸ್ ಇದೆ ಮತ್ತು ಒಂದು ಪ್ರಾಬ್ಲಮ್ ಕೊಡ್ತಾರೆ ಮತ್ತು ಆಸ್ಕಿ ಕೋಡ್ ಮತ್ತು ನಂಬರ್ಸ್ ಕನ್ವರ್ಷನ್ ಕೂಡ ಇದರಲ್ಲಿ ಬರುತ್ತೆ. ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಏನಂದರೆ ಫಿಕ್ಸ್ಡ್ ಕ್ವಶನ್ ಅಗೇನ್ ಇಲ್ಲಿ ಬೂಲಿಯನ್ ಅಲ್ಜಿಬ್ರಾ ಮತ್ತು ಡಿ ಮಾರ್ಗನ್ಸ್ ಥಿಯರಮ್. ಅದೇ ರೀತಿ ಬೇಸಿಕ್ ಲಾಜಿಕ್ ಗೇಟ್ಸ್, ರಿಯಲೈಸೇಷನ್ ಆಫ್ ನ್ಯಾಂಡ್ ಗೇಟ್ ಆರ್ ನಾರ್ ಗೇಟ್, ರಿಯಲೈಸೇಷನ್ ಆ್ಯಂಡ್ ಆರ್ ನಾಟ್ ನ್ಯಾಂಡ್ ಗೇಟ್ಲಿಂದ ಮಾಡಬೇಕು ಆರ್ ನಾರ್ ಗೇಟ್ಲಿಂದ ಮಾಡು, ಇದೊಂದು ಕ್ವಶನ್ಸ್ ಕೇಳ್ತಾರೆ. ಕೆ ಮ್ಯಾಪ್ ಬಗ್ಗೆ ಕೇಳ್ತಾರೆ ಮತ್ತು SOP ಮತ್ತು POS ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಕೇಳ್ತಾರೆ. ಆಮೇಲೆ ಸೆಕ್ಷನ್ 3ಯಲ್ಲಿ ಇದನ್ನು ಡಿಟೇಲ್ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಇದರಲ್ಲಿ ಆ್ಯಡರ್, ಸಬ್ಟ್ರ್ಯಾಕ್ಟರ್ ಮತ್ತು 4-ಬಿಟ್ ಪ್ಯಾರಲಲ್ ಆ್ಯಡರ್, ಸೀರಿಯಲ್ ಆ್ಯಡರ್ ಬಗ್ಗೆ ಕೇಳ್ತಾರೆ. ಸೆಕ್ಷನ್ 6ಅಲ್ಲಿ ಮಕ್ಸ್ ಡಿಮಕ್ಸ್ ಬಗ್ಗೆ ಕೇಳ್ತಾರೆ. ಸೆಕ್ಷನ್ 5ಅಲ್ಲಿ ಡಿಕೋಡರ್, ಎನ್ಕೋಡರ್ ಮತ್ತು ಲಾಸ್ಟ್ದಾಗಿ ಇಲ್ಲಿ ನಾವು ನೋಡ್ರಿ ದಿಸ್ ಒನ್ ಈಸ್ ವೆರಿ ಸ್ಕೋರಿಂಗ್ ಕ್ವಶನ್ ನಂಬರ್ 10. ಇದಿಷ್ಟೇ ನೀವು ಡೆಫಿನೆಟ್ ಆಗಿ ಓದಿದರೆ ಪಾಸ್ ಆಗ್ತೀರಿ. ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಆಫ್ ಐ ಸಿ ಕ್ಲಾಸಿಫಿಕೇಷನ್ ಮತ್ತು ಟೈಪ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್ ಮತ್ತು ಡಿಸ್ಕ್ರೈಬ್ ಇಂಟರ್ಫೇಸಿಂಗ್ ಆಫ್ TTL ಆ್ಯಂಡ್ CMOS ಇದರ ಬಗ್ಗೆ ಕೇಳ್ತಾರೆ. ಬನ್ನಿ ಫಸ್ಟ್ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡುವ ಬ್ರೀಫ್ ಆಗಿ, ಯಾಕಂದರೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾವು ನೋಡ್ಬೋದು ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್ಗೆ ಏನು ವ್ಯತ್ಯಾಸ ಇದೆ ಅಂತ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಿದೆ, ಅದಕ್ಕೆ ಆದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು. ಅನಲಾಗ್ ಸಿಗ್ನಲ್ ಅಂದರೆ ಕಂಟಿನ್ಯೂಸ್ ಸಿಗ್ನಲ್, ಇದು ಡಿಸ್ಕ್ರೀಟ್ ಸಿಗ್ನಲ್. ಎಕ್ಸಾಂಪಲ್ ಸೈನ್ ವೇವ್, ಇದು ಸ್ಕ್ವೇರ್ ವೇವ್. ಈ ಕಂಟಿನ್ಯೂಸ್ ವ್ಯಾಲ್ಯೂ ಇರುತ್ತೆ, ಇಲ್ಲಿ 0 ಆ್ಯಂಡ್ 1 ಅಂತ ಇರುತ್ತೆ. ಆಮೇಲೆ ಲೈಟ್ ಸೆನ್ಸರ್ ಟೆಂಪ್ರೇಚರ್ಲಿಂದ ಸಿಗ್ನಲ್ಸ್ ಬರ್ತವೆ, ಇದು ಕಂಪ್ಯೂಟರ್ಲಿಂದ. ಲೈಕ್ ವೈಸ್ ಇಲ್ಲಿ ಡಿಫ್ರೆನ್ಸನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕನ್ವರ್ಷನ್ ಕೂಡ ಮಾಡಬೇಕಾಗತ್ತೆ, ಡೆಸಿಮಲ್ ಟು ಬೈನರಿ. ಮೆನ್ಷನ್ ಆಸ್ಕಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಆಸ್ಕಿ ಕೋಡ್ ಬಗ್ಗೆ ಕೇಳ್ತಾರೆ. 7-ಬಿಟ್ ಕೋಡ್ ಇದೆ, 120-ಬಿಟ್ ಕ್ಯಾರೆಕ್ಟರ್. ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಾರೆ, ಎಫಿಷಿಯಂಟ್ ಫಾರ್ ಪ್ರೋಗ್ರಾಮಿಂಗ್. ಇದನ್ನು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು ಮತ್ತು ಕ್ಯಾಲ್ಕುಲೇಷನ್ ಕೂಡ ಮಾಡಬೇಕಾಗತ್ತೆ. ಮತ್ತು ಬೈನರಿ ಟು ಗ್ರೇ ಕನ್ವರ್ಷನ್ ಪ್ರೊಸೀಜರ್ ಕೇಳಿದ್ದಾರೆ, ಇಲ್ಲಿ ಪ್ರೊಸೀಜರ್ನ ಡಿಸ್ಪ್ಲೇ ಮಾಡಿದ್ದೀನಿ. ಲೈಕ್ ವೈಸ್ ಬೂಲಿಯನ್ ಆಲ್ಜಿಬ್ರಾ ಐಡೆಂಟಿಟಿ ಕೂಡ ಕೇಳ್ತಾರೆ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಕಮ್ಯುಟೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಇವೆಲ್ಲ ಐಡೆಂಟಿಟೀಸ್ ನೆನ್ಪಿಟ್ಕೊಂಡು ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್. ಡಿ ಮಾರ್ಗನ್ಸ್ ಥಿಯರಮಲ್ಲಿ ಇದು ಇಕ್ವೇಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಬೇಸ್ ಮೇಲೆ ನಾವು ಬರಿಬೋದು A+B² A * B ಬಾರ್. ಆ ಬೇಸ್ ಮೇಲೆ ನಾವು ಟೇಬಲ್ ಕೂಡ ಬರಿಬೇಕಾಗತ್ತೆ. ಮತ್ತು ಡಿ ಮಾರ್ಗನ್ ಸೆಕೆಂಡ್ ಥಿಯರಮ್ AB² A ಬಾರ್ + B ಬಾರ್. ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್, 10 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ಬಿಡಲೇಬೇಡ್ರಿ ನೀವು. ಆಲ್ ಬೇಸಿಕ್ ಲಾಜಿಕ್ ಗೇಟ್ಸ್ ಆ್ಯಂಡ್ ಯೂನಿವರ್ಸಲ್ ಗೇಟ್ಸ್, ಅದರದ್ದು ಸಿಂಬಾಲ್, ಎಕ್ಸ್ಪ್ರೆಷನ್ ಮತ್ತು ಟ್ರೂತ್ ಟೇಬಲ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡಿದರೆ 100% ನಿಮಗೆ 10 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ ಬಂದರೆ ನೀವು ಈಸಿಯಾಗಿ ಪಾಸ್ ಆಗಬಹುದು. ಲಾಜಿಕ್ ಎಕ್ಸ್ಪ್ರೆಷನ್ ಬರಿಬೇಕು ಮತ್ತು ಸಿಂಬಾಲ್ ಬರಿಬೇಕು. ಇಲ್ಲಿ ನೋಡಿ, ಸಿಂಬಾಲ್ ಬರಿಬೇಕು, ಎಕ್ಸ್ಪ್ರೆಷನ್ ಬರಿಬೇಕು ಮತ್ತು ಟ್ರೂತ್ ಟೇಬಲ್ ಬರಿಬೇಕು. ಟ್ರೂತ್ ಟೇಬಲ್ ಬರೆದ್ರೆ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಇನ್ನೊಂದು ಕ್ವಶನ್, ರಿಯಲೈಸೇಷನ್ ಆಫ್ ಆ್ಯಂಡ್ ಆರ್ ನಾಟ್. ಇಲ್ಲಿ ನೋಡಿ, ಯೂಸಿಂಗ್ ನ್ಯಾಂಡ್ ಗೇಟರ್ ಕೇಳ್ತಾರೆ, ಇಲ್ಲ ನಾರ್ ಗೇಟರ್ ಕೇಳ್ತಾರೆ. ನಾರ್ ಗೇಟ್ ಆರ್ ನ್ಯಾಂಡ್ ಗೇಟ್, ಯಾವುದೊಂದು ಗೇಟ್ಲಿಂದ ನಾವು ಇದು ಗೇಟ್ಸನ್ನು ರಿಯಲೈಸ್ ಮಾಡಬೇಕಾಗತ್ತೆ. ಇದು ಪ್ರಾಕ್ಟೀಸ್ ಮಾಡಿ ಪ್ಲೀಸ್. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ 10 ಮಾರ್ಕ್ಸ್ ಬಂದೇ ಬರುತ್ತೆ. ಕೆ ಮ್ಯಾಪ್ ಬಗ್ಗೆ ಕೂಡ ಕ್ವಶನ್ಸ್ ಇರುತ್ತೆ. ಬೂಲಿಯನ್ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡೋದಿರುತ್ತೆ ಯೂಸಿಂಗ್ ಐಡೆಂಟಿಟಿ. SOP ಮತ್ತು POS ಕನ್ವರ್ಷನ್, ಇದು ಆಲ್ರೆಡಿ ನಾವು ವಿಡಿಯೋ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೆಪ್ಟೆಂಬರ್ 2023 ಪಾಸಿಂಗ್ ಪ್ಯಾಕೇಜ್ ಅಂತಿದೆ, ಅದರಲ್ಲಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಪ್ಲೀಸ್ ವಿಡಿಯೋ ರೆಫರ್ ಮಾಡಿ. ಸೇಮ್ ವೇ ಇಲ್ಲಿ ಕೂಡ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಸಬ್ಟ್ರ್ಯಾಕ್ಟರ್, ಈ ಎಲ್ಲ ವಿಡಿಯೋಸನ್ನು ನಾನು ಇನ್ನೊಂದು ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಪ್ಲೀಸ್ ನೋಡಿ. ಇಲ್ಲೇ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಹಾಫ್ ಆ್ಯಡರ್ ನಾವು ಇಲ್ಲೇ ಸಮ್ ಆ್ಯಂಡ್ ಕ್ಯಾರಿ ಇದ್ರದ್ದು ಎಕ್ಸ್ಪ್ರೆಷನ್ ಬರಿಬೇಕಾಗತ್ತೆ ಮತ್ತು ಇಲ್ಲಿ ಲಾಜಿಕ್ ಡಯಾಗ್ರಾಮ್ ಕೂಡ ನಾವು ಡ್ರಾ ಮಾಡಬೇಕಾಗತ್ತೆ. ಲಾಜಿಕ್ ಡಯಾಗ್ರಾಮ್, ಸೀರಿಯಲ್ ಆರ್ಡರ್ ಮತ್ತು ಪ್ಯಾರಲಲ್ ಆರ್ಡರ್ ಇದು ಇಂಪಾರ್ಟೆಂಟ್ ಇದೆ. ಸೀರಿಯಲ್ ಆರ್ಡರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ
ಸೀರಿಯಲಿ ಇಲ್ಲೇನು ಮಾಡ್ತೀವಿ ಅಂದರೆ 2 ಬೈನರಿ ನಂಬರ್ಸನ್ನು ಸೀರಿಯಲ್ ಫಾರ್ಮಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ ಪ್ಯಾರಲಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ ಒಂದು ಶಿಫ್ಟ್ ರಿಜಿಸ್ಟರ್ ಮತ್ತು ಆ್ಯಡರ್ ಯೂಸ್ ಮಾಡ್ತೀವಿ. ಇಲ್ಲಿ ಎಷ್ಟು ಬಿಟ್ ಇದಾವೋ ಅಷ್ಟು ಫುಲ್ ಆ್ಯಡ್ರೆಸ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಒಂದೇ ಒಂದು ಫುಲ್ ಆ್ಯಡರ್ ಬೇಕಾಗುತ್ತೆ, ಇಲ್ಲಿ ಮಲ್ಟಿಪಲ್ ಫುಲ್ ಆ್ಯಡರ್ ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಫ್ಲಿಪ್ ಫ್ಲಾಪ್ ಬೇಕಾಗುತ್ತೆ, ಇಲ್ಲಿ ಫ್ಲಿಪ್ ಫ್ಲಾಪ್ ಬೇಕಾಗೋದಿಲ್ಲ. ಇದು ಸಿಕ್ವೆನ್ಷಿಯಲ್, ಯಾಕಂದರೆ ಇಲ್ಲಿ ಕ್ಲಾಕ್ ಸಿಗ್ನಲ್ ಕೊಡ್ತೀವಿ. ಇದು ಕಾಂಬಿನೇಷನಲ್, ಇಲ್ಲಿ ಡಿಲೇ ಹೆಚ್ಚಿಗೆ ಇರುತ್ತೆ, ಇಲ್ಲಿ ಡಿಲೇ ಕಡಿಮೆ ಇರುತ್ತೆ. ಲೈಕ್ ವಾಸ್. ಆಮೇಲೆ ಫುಲ್ ಸಬ್ಟ್ರ್ಯಾಕ್ಟರ್, ಇದು ಕೂಡ 10 ಮಾರ್ಕ್ಸಿಗಿದೆ. ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದು ಪಾಸಿಂಗ್ ಪ್ಯಾಕೇಜಲ್ಲಿ, ಅದನ್ನು ಪ್ಲೀಸ್ ವಿಡಿಯೋ ರೆಫರ್ ಮಾಡಿ. ಅಂದರೆ ಅವೇ ಕ್ವಶನ್ಸ್ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಫುಲ್ 3 ಬಿಟ್ ಪ್ಯಾರಲಲ್ ಆ್ಯಡರ್ ಇದೆ, ಇದು ಫಿಕ್ಸ್ ಕ್ವಶನ್ ಇದೆ, ಮತ್ತು ಕಂಪ್ಯಾರೇಟರ್ 2 ಬಿಟ್ ಕಂಪ್ಯಾರೇಟರ್, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇವೆಲ್ಲ ಕ್ವಶನ್ಸ್ ನೀವು ರಿಪೀಟೆಡ್ ಕ್ವಶನ್ಸ್ ನಾನು ಏನು ಹೇಳ್ತಾ ಇದ್ದೀನಿ, ಇವು ನೀವು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ಪಾಸ್ ಆಗ್ತೀರಿ. ಮಕ್ಸ್ ಅಂದ್ರೇನು ಇದನ್ನು ಕೂಡ ಕೇಳಿದ್ದಾರೆ. ಮಕ್ಸ್ ಅಂದರೆ ಮೆನಿ ಇಂಟು 1 ಮತ್ತು ಅಪ್ಲಿಕೇಶನ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. 2:1 ಮಕ್ಸ್, 2:1 ಮಕ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2 ಇನ್ಪುಟ್ ಇರ್ತವೆ, ಒಂದು ಔಟ್ಪುಟ್, ಒಂದು ಸೆಲೆಕ್ಟ್ ಲೈನ್ ಇರ್ತೈತಿ. ಈ ಇಕ್ವೇಷನ್ ನೆನ್ಪಿಟ್ಕೊಂಡು ಬೇಸ್ಡ್ ಆನ್ ಇಕ್ವೇಷನ್ ನಾವು ಈ ಲಾಜಿಕ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಅದೇ ರೀತಿ 4:1 ಮಕ್ಸ್ ಯೂಸಿಂಗ್ 2:1 ಮಕ್ಸ್, ಈ ಥರ ಇವೆಲ್ಲ ಮಕ್ಸ್ ಡಿ ಮಕ್ಸ್ ಆಯಿತು. ಮತ್ತು ಆ್ಯಂಡ್ ಆರ್ ನಾಟ್ ನ್ಯಾಂಡ್ ನಾರ್ ಯೂಸಿಂಗ್ ಮಕ್ಸ್, ಇವೆಲ್ಲ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ. ಇವೇ ಕ್ವಶನ್ಸ್ ಮತ್ತೆ ರಿಪೀಟ್ ಆಗ್ತಾ ಇದ್ದಾವೆ. ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರ್ತವೆ. BCD ಟು ಡೆಸಿಮಲ್ ಎನ್ಕೋಡರ್, ಮತ್ತು ಅದನ್ನು ಬರೆದುಬಿಟ್ಟು ಇಲ್ಲಿ ನಾವು ಡಯಾಗ್ರಾಮ್ ಕೂಡ ಬರೀಬೇಕಾಗತ್ತೆ. ಲಾಸ್ಟ್ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಕ್ವಶನ್ ನಂಬರ್ 10, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 10ನಲ್ಲಿ ಭಾಳ ಸಿಂಪಲ್ ಇದೆ. ಅಡ್ವಾಂಟೇಜಸ್ ಆಫ್ ಐ ಸಿ ವೆರಿ ಸ್ಮಾಲ್, ಲೆಸ್ ಇನ್ ವೇಟ್, ಕಾಸ್ಟ್ ಲೆಸ್, ಹೈ ರಿಲಯಬಿಲಿಟಿ, ಲೋ ಪವರ್ ಕನ್ಸಂಪ್ಷನ್, ಈಸಿ ಟು ರಿಪ್ಲೇಸ್. ಇಷ್ಟು ನೀವು ನೆನ್ಪಿಟ್ಕೋಬೇಕು. ಐಸು ಚಿಕ್ಕದಾಗಿರುತ್ತೆ, ರೇಟ್ ಕಡಿಮೆ ಇರುತ್ತೆ, ಸೈಜ್ ಕಡಿಮೆ ಇರುತ್ತೆ, ಈಸಿ ನಾವು ಇದನ್ನು ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಏನಂದರೆ ಒಂದೇ ICಯಲ್ಲಿ ಭಾಳಷ್ಟು ಕಾಂಪೊನೆಂಟ್ ಇರ್ತವೆ. ಅಂದರೆ ಒಂದು IC ಹೋದರೆ ನಾವು ಕಂಪ್ಲೀಟನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ. ಇದರಲ್ಲಿ ಇಂಡಕ್ಟರ್ ಮತ್ತು ಟ್ರಾನ್ಸ್ಫಾರ್ಮರ್ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಭಾಳ ಡೆಲಿಕೇಟ್ ಇರುತ್ತೆ. ಆಮೇಲೆ ಸ್ವಲ್ಪ ಹೀಟ್ ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ. ಇದನ್ನು ನಾವು ಹೇಳಬೇಕಾಗತ್ತೆ. ಲೈಕ್ ವೈಸ್ IC ಕ್ಲಾಸಿಫಿಕೇಷನ್ ಏನಂದರೆ SSI, MSI, LSI, VLSI, ULSI. ಇಲ್ಲಿ ನೋಡಿ ರೇಂಜ್ SSI 0 to 10, 10 to 100, 100 to 1000. ನೆಕ್ಸ್ಟ್ ನೀವು ಇಲ್ಲಿ ರೇಂಜ್ ಬರೀಬೋದು, ಆಯಿತಾ. ನೆಕ್ಸ್ಟ್ ಕೊನೆಯದಾಗಿ ಲಾಜಿಕ್ ಫ್ಯಾಮಿಲೀಸ್ ಯಾವಿದ್ದಾವೆ? ಇಲ್ಲಿ ಬೈಪೋಲಾರ್, ಮಾಸ್ ಮತ್ತು ಕಾಂಬಿನೇಷನಲ್. ಬೈಪೋಲಾರಲ್ಲಿ ಯಾವುದಿದೆ? ಡಯೋಡ್ ಲಾಜಿಕ್, RTL ಲಾಜಿಕ್, DTL ಲಾಜಿಕ್ ಮತ್ತು TTL ಲಾಜಿಕ್, ಇವೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಈಸ್ ಅಗೇನ್ ರಿಪೀಟೆಡ್. ಇದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇಂಟರ್ಫೇಸಿಂಗ್ ಆಫ್ CMOS ಆ್ಯಂಡ್ TTL. ಫಸ್ಟ್ TTL ತೊಗೊಳ್ಳಿ, ನೆಕ್ಸ್ಟ್ CMOS ತೊಗೊಳ್ಳಿ. ಈಗ ಇದಕ್ಕೆ ಸಫಿಷಿಯೆಂಟ್ ವೋಲ್ಟೇಜ್ ಬರ್ತಿರೋದಿಲ್ಲ, ಅದಕ್ಕೆ ನಾವು ಈ ರೆಜಿಸ್ಟರ್ನ ಹಾಕ್ತೀವಿ. CMOSಲಿಂದ TTLಗೆ ಡೈರೆಕ್ಟ್ ಕೊಡ್ತೀವಿ, ಯಾಕಂದರೆ ಸಫಿಷಿಯೆಂಟ್ ವೋಲ್ಟೇಜ್ ಬರುತ್ತೆ, ಅದು ಡ್ರೈವ್ ಮಾಡುತ್ತೆ. ಅಲ್ಲೇ ಇದನ್ನು ಕೊಟ್ಟಿದ್ದಾರೆ. ಈ ರೀತಿ ಫ್ರೆಂಡ್ಸ್ ನೀವು ರಿಪೀಟೆಡ್ ಕ್ವಶನ್ಸ್ ಅಂದರೆ ಡಿ ಮಾರ್ಗನ್ಸ್ ಥಿಯರಮ್, ಬೂಲೆನ್ ಆ್ಯಡರ್, ಸಬ್ಟ್ರ್ಯಾಕ್ಟರ್, ದೆನ್ IC ರಿಲೇಟೆಡ್ ಕ್ವಶನ್, ಇವೆಲ್ಲ ಕ್ವಶನ್ಸ್ ಏನಿದಾವಲ್ಲ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ. ಇದನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ನೀವು ಈಸಿಲಿ ಸ್ಕೋರ್ ಮಾಡಬಹುದು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ಮಾಡಿದ್ದ ವಿಡಿಯೋ ಪಾಸಿಂಗ್ ಪ್ಯಾಕೇಜ್ ಅಂತ ಕ್ವಶನ್ ಪೇಪರ್ಸ್ ಲಿಸ್ಟ್ ಆಫ್ ಕ್ವಶನ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಲಿಸ್ಟ್ ಆಫ್ ಕ್ವಶನ್ಸ್ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಲಿಸ್ಟ್ ಆಫ್ ಕ್ವಶನ್ಸನ್ನು ಮಾಡಿದ್ದೀನಿ. ಆ ಕ್ವಶನ್ಸ್ ನೀವು ಚೆನ್ನಾಗಿ ಓದಿದರೆ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದರೆ ಡೆಫಿನೆಟ್ಲಿ ನೀವು ಮೋರ್ ದ್ಯಾನ್ 40 ಮಾರ್ಕ್ಸ್ ಆರ್ ಮೋರ್ ದ್ಯಾನ್ 60 ಮಾರ್ಕ್ಸ್ ನೀವು ಈಸಿಲಿ ಸ್ಕೋರ್ ಮಾಡಬಹುದು. ಅದಕ್ಕೆ ಚಾನ್ಸ್ ತೊಗೋಬೇಡಿ, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ. ಬೀಟ್ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4, ಎಲ್ಲ ಸೆಕ್ಷನ್ನಿಂದ ಅವೇ ರಿಪೀಟ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಥಿಯರಿ ಕ್ವಶನ್ಸ್, ಅಟ್ಲೀಸ್ಟ್ ಥಿಯರಿ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದಂತ ನನಗೆ ಅನಿಸ್ತಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.